ನಾಲ್ಕು ಜನ ಯಾರು ಹೇಳು? 4 ಜನ ಇಲ್ಲ. 4 ಜನ ಯಾರು? ಇದು ಮರ ಅಂತೆ, ಮರ. ಇದ್ರ ಮೇಲೆ ದೇವ್ರು ಹೇಳೋದು ನೋಡಿ. ನಮ್ಮಮ್ಮನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಶಾಂಬಾರ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪರೇಷನ್ ನಡೀತಾ ಇದೆ. ನೋಡಿ, ತೋರಿಸ್ತೀನಿ ನೋಡಿ. ಈ ಸೀರೆ ಉಡಿಸ್ತಾರೆ. ಈ 2 ಕೂದಲು ಅಸಹ್ಯ ಕಾಣಿಸ್ತಾ ಇದೆ ನಂಗೆ, ಫ್ರಂಟ್ ಕಟ್ ನಿಂದು. ನಿಮಗೇನಾದ್ರೂ ಬಾಧೆನಾದ್ರಿಂದ ಗಂಡಸಿಗೆ ಗೌರಿ ದುಃಖ? ನನ್ ಕೂದಲು ನನ್ ಇಷ್ಟ. ಅವ್ರವ್ರ ಕೂದಲು ಅವ್ರವ್ರ ಇಷ್ಟ. ಇದನ್ನ ಏನಂತಾರೆ? ಸೆರ್ಗ್ ಅಂತಾರಲ್ಲ, ಅದನ್ನ ಸೀರೆ. ನಂಗೆ ಗೊತ್ತಾಯ್ತು ಸೀರೆ ಅದು ಅಂತ. ಐ ಥಿಂಕ್ ಇದನ್ನ ಸೆರ್ಗ್ ಅಂತಾರೆ ಗೈಸ್. ಈ ಪಾರ್ಟ್ ಇಲ್ಲ ಇಲ್ಲ. ಯು ಥಿಂಕ್? ಸೊ ಇದನ್ನ ನೆರ್ಗ್ ತಾನೆ, ನೆರ್ಗೆ. ಇದಿರ್ಲಿ ಗೈಸ್, ಅದು ಆಮೇಲೆ ಉಡ್ಸ್ಬೇಕಾದ್ರೆ ತೋರಿಸ್ತೇನೆ. ಸೊ ಇದ್ ನೋಡಿ, ಪ್ರಿಪ್ರೇಷನ್ ಮಾಡಿದ್ದೀವಿ. ಇಲ್ಲಿ ರಂಗೋಲಿ ಹಾಕಿದ್ದಾರೆ. ಇದ್ರ ಮೇಲೆ ದೇವ್ರು ಹೇಳೋದು. ಸೊ ಇದು ಇನ್ನೊಂದು, ಈ ಬಾಕ್ಸ್ ಅಲ್ಲ, ಇದು ಪೀಠ. ಈ ಪೀಠನ ಇದ್ರ ಮೇಲೆ ಇಟ್ಟು, ಇದ್ರ ಮೇಲೆ ಕಲಶ ಇಟ್ಟು, ಸೊ ಇದು ಬ್ಯಾಕ್ ಗ್ರೌಂಡ್. ಆಕ್ಚುಲಿ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ನೆಕ್ಸ್ಟ್ ನೋಡೋಣ, ಚೇಂಜ್ ಮಾಡ್ತೀವಿ. ನೋಡಿ ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಇದ್ವಿ. ಚಿಕ್ಕ ವಯಸ್ಸಲ್ಲಿ ಇರ್ತಾ ಇದ್ವಿ ಅಂದ್ರೆ ಇವಾಗ ಸಿಕ್ಕೋದಿವ. ನೋಡಿ ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿ ಇರ್ತಾ ಇದ್ವಿ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ. ನಮ್ಮಮ್ಮ ಏನೋ ಕರಿತಾ ಇದ್ದಾರೆ. ಏನಮ್ಮ? ಲೈಟ್ ಶರ್ಲೆ. ಗೈಸ್, ನನಗೆ ಇಟ್ಕೊಂಡ್ರೆ ಸಾಕೊಂಡು ಬಂದ್ಬಿಡ್ತಾರೆ. ನೋಡಿ ಗೈಸ್, ಶರ್ಲಿ. ಓಕೆ 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 ಗೈಸ್, ಶರ್ಲಿ ಅಂತ ಕರೆದ್ರೆ ನಮ್ಮ ಇದಾಗಿ ಉದ್ದು ಬಂದ್ಬಿಡುತ್ತೆ, ಅದಕ್ಕೆ ಸ್ಟಾಪ್ ಮಾಡಿದೆ. ಏನ್ಮಾ? ಏನಕ್ಕೆ? ಏನಕ್ಕೆ ಅದ್ರಲ್ಲಿ ಕೋಲ್ ಸಿಗುತ್ತೆ. ಕೋಲ್ ಏನಕ್ಕೆ? ನಿಮ್ ತಲೆಗೆ ಹೊಡಿಯಕ್ಕೆ. ಏನಕ್ಕೆ ಅದನ್ನ ಹೇಳಿ? ಸೀರೆ ಉಡ್ಸಕ್ಕೋಲೆ. ಸೀರೆ ನಾರ್ಮಲ್ ಆಗಿ ಉಟ್ಕೊಳ್ತೀವಿ, ಅದಕ್ಕೆ ಕೋಲ್ ಬೇಕಾ? ಓ ಅದೇ ಹೋದ ವರ್ಷ ಅಲ್ಲಿ ಅದನ್ನ ಇಟ್ಬಿಟ್ಟು ಕಲ್ಸಕ್ಕೆ ಅಲ್ವಾ? ವಯಸ್ಸು ಇವಾಗ ಒಂದು ಕೋಲ್ ಬೇಕು. ಕೋಲ್ ಈ ರಾತ್ರಿ ಕೇಳಿದ್ರೆ ನಾನು ಎಲ್ಲಿ ಹುಡುಕ್ಲಿ ಕೋಲು? ಬೀಸಂಗೆ ಒಂದ್ ನಿಮಿಷ ಗೈಸ್, ಬೀಸಂಗೆ ಬೇಕಂತೆ, ಕೋಲ್ ಟೈಪ್. ಸೊ ಅದನ್ನೇ ಹುಡುಕ್ಬಿಟ್ಟು ನಿಮ್ಗೆ ಹೇಳ್ತೀನಿ. ವೇಟ್ ಗೈಸ್, ಕೋಲ್ ಸಿಕ್ತು. ತೋರ್ಸಮ್ಮ, ಏನಮ್ಮ ಅದು? ಎಕ್ಸ್ಪ್ಲೇನ್ ಮಾಡು. ಬಿಂದಿಗೆಗೆ ಕೋಲ್ ಕಟ್ಟಿದೀನಿ. ಯಾಕೆ ಕಟ್ಟಿಸಿ? ಪೀಠ ಬಂತು ನೋಡಿ, ಪೀಠ. ಈ ಕೈ ತೆಗಿ, ನಮ್ಮಮ್ಮ ರಂಗೋಲಿ ಹಾಕ್ತಿರ್ ನೋಡಿ ಗೈಸ್. ನೋಡಿ ಅಮ್ಮ, ಎಕ್ಸೋ ಎಕ್ಸ್ ಆಗ್ತಿದ್ಯ. ಭಾರ ಇದೆ, ಬೇಗ ಬೇಗ ಹಾಕಪ್ಪ. ಗೈಸ್, ನಿಮ್ಗೆ ಏನಾದ್ರು ರಂಗೋಲಿ ಬಿಡಿಸ್ಬೇಕಾಗಿದ್ರೆ ನಿಮ್ಮ ಮನೆಯ ಮುಂದೆ ನಮ್ಮಮ್ಮನ ಕಾಂಟ್ಯಾಕ್ಟ್ ಮಾಡಿ.
ಅವ್ರು ಬಂದ್ಬಿಟ್ಟು ಬಿಟ್ಕೊಡ್ತಾರೆ ಬಿಟ್ಕೊಡ್ತಾರೆ. ರಂಗೋಲಿನ. ಯಾವ್ದು ಲ್ಯಾಂಗ್ವೇಜ್? ₹1 ರಂಗೋಲಿ. ನೋಡಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನನ್ ತಂಗಿಗೆ ಪನಿಷ್ಮೆಂಟ್. ಏನಮ್ಮ ಇದು ಯಾವ చెప్పండి ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ರಂಗೋಲಿ. ಅದೇ ಬೇರೆಯವ್ರ ಮನೆ ಮುಂದೆ ಹೋಗಿ ಹಾಕೋ ರಂಗೋಲಿ. ಅದೇ ₹1 ಕೊಡ್ತಾರಲ್ಲ. ಬಂಗಾರ ಯಾರಮ್ಮ ಅಣ್ಣನ ಬಂಗಾರ ಈ ಆಂಗಲ್ ನೋಡಿ. ಓ ಇವಳಿಗೆ ವರಮಹಾಲಕ್ಷ್ಮಿ ಹಬ್ಬ ಜೋಶ್ ಬಂದ್ಬಿಟ್ಟಿದ್ಯಪ್ಪ ಇವಳಿಗೆ. ಏನಮ್ಮ ಜೋಶ್ ರಾಣಿ ಬೊಗಳ್ತಾ ಇದ್ಯಾ? ನೋಡಿ ಗೈಸ್ ಫೈನಲಿ ಪೀಠ ಇಡ್ತಾ ಇದಾರೆ. ಪೀಠ ಇಟ್ರು ಪೀಠ ಆಮ ಮೆಡ್ಲು ಉಂಟು ಮದರ್ ಮಿಡ್ಲಲ್ಲಿದೆ. ನಾನು ಚೂರು ಈ ಕಡೆ ಹೋಗ್ಬೋದು ಅಂತ. ನೋಡಿ ಗೈಸ್ ಇಲ್ಲ ಕರೆಕ್ಟ್ ಆಗಿ ಸೆಂಟ್ರಲ್ ಇದೆ. ಮೇಲಿಂದನು ಏನು ಕರೆಕ್ಟ್ ಆಗಿದೆ ಇಲ್ಲ ಸರಿ ಇದ್ರಲ್ಲಿ ನೋಡು ಬೈಲಿ. ಓ ಮೈ No. ಗಾಡ್. ಓ ಮೈ ಗಾಶ್ ಅಲ್ಲ ಓ ಮೈ ಗಾಡ್. ಓ ಮೈ ಗಾಶ್ ಇದೆ. ಇಲ್ವಾ ಗೊತ್ತು ಬಾಯಿಲಿ ಏನಾಯ್ತು? ಕೆಳಗಡೆ ರಂಗೋಲಿ ಹಾಕಿಲ್ಲ. ಕಾದು ಟೀ ಪಾಯ್ಕಿ ಬಟ್ಟೆ ಸಿಲ್ಲ. ಕೈ ತೆಗಿಯ. ಏನ್ ಹೇಳು? ಓ ಸಿ ಇವಾಗ ಹಾಕಿದ್ರೆ ಆಯ್ತು. ಏನು ಸೆಂಟ್ರಲ್ ಇದೆ. ಬಾಳೆಕಂದ ಚೆನ್ನಾಗ್ ಕಾಣಿಸಲ್ಲಮ್ಮ ಅದು ಟೇಬಲ್ ಬಟ್ಟೆ ಹಾಕೋಣ. ಮಾವಿನ ಸೊಪ್ಪು ಕಟ್ಬೇಕಲ್ಲ. ಬಾಳೆಕಂದು ಮಾವಿನ ಸೊಪ್ಪು ಕಟ್ಬಿಟ್ಟು ತಗೊಮ್ಮ ಹೋಗ್ ಶಾಮ್. ಏನಮ್ಮ ಐರೆ ನಿನ್ನೆ ನೀ ಅವನ್ನ ಎಲ್ಲ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ ನಾನು. ಹೋಗ್ರಿ ಈಗ. ಗೈಸ್ ಇವಾಗ ಏನು ತಗೊಂಬರ್ಲ ಬಾಳೆಕಂದು ತಗೊಂಬರು. ಗೈಸ್ ಇವಾಗ ಬಾಳೆಕೊಂದು ಮತ್ತೆ ಮಾವಿನ ಸೊಪ್ಪನ್ನ ತೋರಣ ಹಚ್ಬೇಕು. ಸೊ ನೋಡಿ ಬಾಳೆಕಂದೆಲ್ಲ ರೆಡಿ ಇದೆ. ಇದನ್ನ ನಾವು ಮನೆಗೆ ತಗೊಂಡ್ಬರೋಣ. ಒಂದ್ ನಿಮಿಷ. ಬಾಕ್ಸ್ ಎತ್ಕೊಂಡು ಹೋಗು. ಇದು ಹೇಳ್ಕೊತೀನಿ. ಹಾ ಎತ್ಕೊ ಬಿಡ್ಲಾ? ನೀನು ಹಿಡ್ಕೊಂಡೆ ಇಲ್ಲ ಬಿಟ್ಟು ಇಲ್ಲಿ ಕೈ ಕೆಳಗೆ ಹಾಕಿರ್ಲಿಲ್ವಾ? ಯಾವನ್ ಹೇಳಿದ? ಮೆತ್ತಗೆ ನನಗೆ ಗೊತ್ತಿದ್ದೇವೆ. ಓಕೆ ಗೈಸ್ ಬಾಳೆ ಕಂದು ಎತ್ಕೊಂಡು ಮನೆ ಒಳಗೆ ಹೋಗೋಣ. ಇದನ್ನ ಈಗ ಎತ್ಕೊಂಡು ಹೋದ್ರೆ ಆಗುತ್ತಾ? ನೋಡಿ ಗೈಸ್ ಕಾಣುತ್ತಾ? ನೋಡಿ ಇಲ್ಲಿ ನೋಡಿ. ಸರಿಯಾಗ ಇದನ್ನ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ. ಯಾಕೋ ಎಲ್ಲ ಓಕೆ ಬಾಯ್. ಇದು ಹಿಂದೆಗೆ ಇದು ಮುಂದೆಗೆ. ಸೊ ಇದನ್ನ ಅಲ್ಲೇ ಆ ಕಡೆ ಕೊನೆಯಲ್ಲಿ ಹಾಕೋದು, ಇದನ್ನ ಇಲ್ಲಿ ಮುಂದೆ ಕಟ್ಟೋದು ಚೆನ್ನಾಗಿರುತ್ತೆ. ಮಾವಿನ ಎಲೆ ಎಷ್ಟಮ್ಮ? ಮಾವಿನ ಎಲೆ ಎಷ್ಟಮ್ಮ ರೂಪಾಯಿಗೆ? ಏನ ನೀನೆ ನಿಂಗೆ ಗೊತ್ತಿರ್ಬೇಕು. ನೀನ್ ಮಾಡ್ತಾ ಇದೆಯಲ್ಲ ಇವಾಗ? ನನಗೇನು ಮಾಡಕ್ಕೆ ಬರಲ್ಲ. ಮಾಡಕ್ಕೆ ಅಲ್ಲ ಮಾರಕ್ಕೆ. ಓಕೆ ಗೈಸ್ ಬೀಳಿಸ್ಬಿಟ್ರು ನಮ್ಮ ಅಮ್ಮ. ಸೊ ಸ್ವಲ್ಪ ಪ್ರಿಪೇರ್ ಮಾಡಿದ್ಮೇಲೆ ನಿಮ್ಗೆ ವಿಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಪಾವ್ ಬೇಕು ಅಂದು ನನ್ನ ತಂಗಿ. ಅದೇ ಇಲ್ಲಿ ಫಾರ್ಮುಲಾ ಡಬ್ಬಾಗೆ ಹಾಕಕ್ಕೆ. ಒಂದ್ ನಿಮಿಷ ತೋರಿಸ್ತೀನಿ, ನಿಮ್ಗೆ ಗೊತ್ತಿಲ್ಲ. ವೇಟ್ ವಾಚ್.
ಗೈಸ್ ಅಕ್ಕಿ ಕಾಣಿಸ್ತಿದ್ಯಾ? ಇರ್ಲಿ ಅವ್ರು ತರ್ಲಿ ಏನೋ ಇಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಇದೆಯಲ್ಲ ಇದನ್ನ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡೋಣ ಅಂತ ಯಾಕಂದ್ರೆ ಇದೊಂದಿರೋದ್ರಿಂದ ಇದನ್ನ ಝೀರೋ ಶಾಟ್ ಅಂತೀನಿ, ಕ್ಲೋಸ್ ಅಪ್ ಆಗಿ ಇರ್ಬೇಕು. ಈ ಕಡೆ ಚಿಕ್ಕದಾಗಿ ಆ ಕಡೆ ದೊಡ್ಡದಾಗಿ ಸೊ ಆತರ. ಬೇಡ ಸೊ ನೋಡಿ ಇಲ್ಲಿ ಬೇಡ ಅದು. ಅಕ್ಕಿ ತಗೊಂಡ್ ಬಂದಾಯ್ತು. ಮತ್ತೆ ಹಾಕ್ರಿ ಒಂದ್ ನಿಮಿಷ ಗೈಸ್. ಸೊ ಗೈಸ್ ಇವಾಗ ಹಾಕು ನೀನು. ಈ ಡಬ್ಬಿ ಒಳಗಡೆ ಹಾಕಮ್ಮ ಹಾಕ್ತಾರೆ. ನಮ್ಮ ಮನೆ ಮಹಾಲಕ್ಷ್ಮಿ ಕೈಯಲ್ಲಿ ಅಕ್ಕಿ ಹಾಕ್ಸಿದ್ದೀವಿ. ಓಹೋ 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 ಬಿಲ್ಡಪ್. ಹೆಂಗೆ ನಾವು ಹಾಕ್ಸಂಗೆ ಹಾಕ್ಬಿಟ್ಟು ಎಲ್ಲ ನಮ್ಮ ಅಮ್ಮನೇ ಹಾಕ್ತಾ ಇದಾರೆ. ನೋಡಿ ಗೈಸ್ ನೋಡಿ ಎಷ್ಟು ಡೆಡಿಕೇಶನ್ ಆಗಿ ನಮ್ಮಮ್ಮ ನೋಡ್ಕೊಂಡು ಹಾಕ್ತಾ ಇದ್ದಾರೆ. ಇಲ್ಲ ಅಂದ್ರೆ ಎಲ್ಲ ಕೆಳಗ್ ಬೀಳುತ್ತೆ. ಡೆಡಿಕೇಶನ್ ಎಲ್ಲ ಹಾಕಿಲ್ಲ ಅಂದ್ರೆ ಸ್ವಲ್ಪ ಅಲರ್ಟ್ಸ್ ಹಾಗೆ. ಅಮ್ಮ ಲೋ ಪುಟಾಣಿ ಇರು ನಿಮಿಷ ಹಾಕೋಣಮ್ಮ. ಹಿಂದೆ ಹೇಳಿ ಬಾಕ್ಸ್ ಹಿಂದೆ ಹೇಳಿ. ಇದನ್ನ ಮುಂದೆ ಅಂತಾರೆ. ಹಿಂದೆ ಅಂತ ಅದೇ ಮುಂದೆ ಮುಂದೆ. ಆಯ್ತು ಹಾಕು. ಗೈಸ್ ಹಾಗೆ ಡೈರೆಕ್ಟ್ ಆಗಿ ವಿಡಿಯೋ ಮಾಡಕ್ ಕಷ್ಟ ಆಗುತ್ತೆ. ಹಾಕಿದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಯೂಸ್ ಮಾಡೋಣ. ಗೈಸ್ ಮುಂದ್ಗಡೆ ಇರೋದು ಇವಾಗ ಹಾಕಿದೀವಿ ಬೇಡ ಇದು. ನೋಡಿ. ನೋಡಪ್ಪ, ಹ? ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ಮದ್ವೆ ಮನೆಗೆ ಚಪ್ರ ಕಟ್ತಾ ಇಲ್ಲ. ಇದು ಬಾಳೆ ಆಯ್ತಾ? ದಯವಿಟ್ಟು 2 ಬಾಳೆಕಾಯಿ ಫಾರ್ಮುಲಾ ಡಬ್ಬದಲ್ಲಿ ಇಟ್ಟಿದ್ದೀರಾ ತೆಗಿ. ಯಾಕೆ ತೆಗಿ ಹೇಳ್ತೀನಿ ತೆಗಿ. ಇದೇನು ಹೇಳಿದ್ರೆ ದೇವಸ್ಥಾನ ಕಟ್ಟೋಣ, ದೇವಸ್ಥಾನ ಕಳ್ಸೋಣ ತೆಗಿ. ವೈ ಗೈಸ್ ವೈ ನೋ ನಥಿಂಗ್. ನಥಿಂಗ್ ಇರ್ಬೇಕು. ಚಿಕ್ಕದು ಏನಮ್ಮ ಏನ ದೇವ್ರ ಚಿಕ್ಕ ಕಂಬಗಳು ತರಬೇಕು. ಹ್ಮ್ ಅವು ಮನೆಗೆ ಚಪ್ಪಲ್ ಕಟ್ಟಿದ್ವಿ. ಓಕೆ ಇನ್ನು ಚಪ್ಪಲ್ ಗೈಸ್ ಇವಾಗ ಇಲ್ಲಿ ಕಟ್ಟೋದು ಇವಾಗ ಹೌದು. ಕಟ್ಟೋದ್ ಬೇಡ, ಅದೇ ರೀತಿ ಬಾಕ್ಸ್ ಅಲ್ಲೇ ಇಡ್ರಿ. ಸರಿ, ಆ ಫಾರ್ಮ್ ಅದು ತೆಗಿ. ಅಮ್ಮ ಮರನ ಮಾಡು ತೆಗಿಯೋ, ಮರ ತೆಗಿಯೋ ಗೈಸ್. ಬೇಗ. ಮರ ತೆಗಿಬೇಕಂತೆ ಗೈಸ್. ಇದು ಮರ ಅಂತೆ, ಮರ ಯಾವ ಕಡೆಯಿಂದ ಮರ ನೋಡಿ ಗೈಸ್. ತೆಗ್ದಿರೋ ಅಂತಾನೆ ಚೆನ್ನಾಗಿದೆ. ನೋಡಿ, ಇಲ್ಲಿ ಮರ ಬಂತು. ಬಾಹುಬಲಿ ಅದಾಗಲೇ ಎರಡು ಕೂರ್ಸ್ಬೋದಾಗಿತ್ತು. ವೈ ಗೈಸ್ ವಾಟ್ ಹ್ಯಾಪೆಂಡ್? ತೆಗಿಯೋದು ತೆಕ್ಕೊಡೋದನ್ನ ಬರ್ತಾ ಇಲ್ಲ. ಅದು ಕೆಳಗೆ ಹಿಡ್ಕೊಂಡು ತೆಗಿಬೇಕು. ಇಲ್ಲಿ ಈ ಕೈ ಖಾಲಿ ಇದ್ಯಾ? ಕೆಳಗಿಡೋದನ್ನ ಇಟ್ಕೋ ಇದಾಗಿ. ಈ ಕೈಯಲ್ಲಿ ಹಿಡ್ಕೊಂಡಿಲ್ವಾ ಇಲ್ಲಿ? ತಿಕ್ಕಲ್ ಕೊಡ್ತಾಳೆ ಜೊತೆಗೆ. ಅಯ್ಯೋ ತಾಕತ್ತಿಲ್ಲ ನಿಂಗೆ. ಹಿಂದಿಲ್ವಾ? ಹಿಡ್ಕ. ಏನ್ ಅನ್ಕೊಂಡಿದ್ಯಾ ನನ್ನ? ಇರ್ಬರೋದಿಲ್ಲ. ಹಿಡ್ಕೊಳ್ಳಲ್ಲ ಆ ಕೈಯಲ್ಲಿ ಹಿಡ್ಕೋ. ಹೂ ಆಲ್ಗ. ಗೈಸ್ ಇದು ಬೇಡವಂತೆ, ಏನ್ ಮಾಡೋದು ಗೊತ್ತಿಲ್ಲ. ಸೊ ಇದನ್ನ ವಾಪಸ್ ಆಚೆ ಇಟ್ಟು ಬಂದ್ಬಿಡ್ತೀನಿ. ಏನ್ ಬೇಕು ತಿನ್ನೋದಲ್ಲ. ಗೈಸ್ ಇದನ್ನ ವಾಪಸ್ ಈ ಕಡೆ ಫೇಸಿಂಗ್ ಅಲ್ಲಿ ಇಟ್ಬಿಡೋಣ. ವಾಪಸ್ ಇವಾಗ ಆಚೆನೆ ಇಟ್ಬಿಟ್ಟೆ. ನೋಡೋಣ ಬೆಳಗ್ಗೆ ಏನಾದ್ರೂ ಮತ್ತೆ ಮೂಡ್ ಏನೋ ಚೇಂಜ್ ಆಗಿ ಹೇಳಿದ್ರೆ ಇಡೋಣ. ನೋಡಿ ನಮ್ಮ ಐರಾ ಬೀಳಿಸ್ಬಿಟ್ಲು ಸ್ಟ್ಯಾಂಡ್ನ. ಡಬ್ಬಿ ಸ್ಟ್ಯಾಂಡ್ ಬೀಳಿಸ್ಬಿಟ್ಲು ಗೈಸ್. ಸ್ಟ್ಯಾಂಡ್ ಬೀಳಿಸ್ಬಿಟ್ಲು. ನಿಂತ್ಕೊಳ್ಳೇ ಇಲ್ಲ. ಸೊ ಗೈಸ್ ನೋಡಿ ಚಿಕ್ಕದಕ್ಕೆ ನಾನು ಆಚೆ ಈಗ ಹೋಗಿ ಬರೋ ಅಷ್ಟ್ರಲ್ಲಿ ಪಟ್ ಅಂತ ಇಟ್ಬಿಟ್ರು. ಅವಾಗ್ಲೇ ಅರ್ಧ ಗಂಟೆ ತಗೊಂಡಿದ್ದಾರೆ. ಹಾಕ್ಬೇಕಂದ್ರೆ ಏನಿಲ್ಲ, ನಾವು ತರೋದೆಲ್ಲ ಕ್ಲೀನ್. ನಾವು ಗಲೀಜು. ಹೌದು, ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ದಪ್ಪ ಅದು ಇಷ್ಟ ಕಾಣ್ತದೆ ದೇವ್ರ. ಓಕೆ ಅಮ್ಮ? ಅಮ್ಮ ಅಷ್ಟತ್ರ ಇಡಬೇಡ್ವಲ್ಲ.
ಏನ್ ಹೇಳಿದೆ ನಾನು ನಿಂಗೆ? ಏನ್ ಹೇಳು ಇನ್ನೊಂದ್ ಸ್ವಲ್ಪ ದೂರ ಇಡು. ಇಲ್ಲೋಡು, ಒಂಚೂರು ದೂರ ಇಡು. ಒಂದೊಂದು ಅಡಿ ಎಷ್ಟು ದೂರ ಇದೆ. ಸಾಕಾ? ಆ ರಂಗೋಲಿ ಹತ್ರ ಇಡು. ಅಲ್ಲೇ ಆ ರಂಗೋಲಿ ನೀನು ಅಷ್ಟೇ, ಆ ರಂಗೋಲಿ ಹತ್ರ ಇಡಮ್ಮ. ರಂಗೋಲಿ ಮೇಲೆ ಇರೋದು. ಚೂರ್ ತಿರ್ಗ್ಸಮ್ಮ ಅದನ್ನ. ನೀನೇ ಜರುಗ್ಸು. ಏ ಬಗ್ಗಮ್ಮ, ನೀನ್ ಕೂತ್ಕೊಂಡು ಆರ್ಡರ್ ಮಾಡ್ಲೆ ಚೆನ್ನಾಗಿ. ಇದು ಈಗ ಬಂದ್ಬಿಟ್ಟು ಜರುಗ್ಸ್ ಬೀಳೋದನ್ನ. ಜರುಗ್ಸಿದೀನ ಅಮ್ಮ ಪಾಪ ಕಷ್ಟಪಟ್ಟು ಜರುಗ್ಸ್ಬೇಕಾ? ಜರುಗ್ಸಕ್ಕಾಗಲ್ವಾ? ಬಂದು ನಮ್ಮಿಬ್ರಿಗೆ ಹೇಳೋ ಬದಲು ಅಲ್ಲಿರೋದನ್ನ ಚೂರ್ ತಿರುಗಿ ಮಾಡಮ್ಮ. ಮಾಡ್ ನೀನೆ ಬಂಗಾರ ಮಾಡಮ್ಮ. ಮಾಡ್ಬೋದು. ಕೊಬ್ಬು ನೋಡಿ ಗೈಸ್, ಇವಾಗ ತೋರಣ ಹಚ್ತೀವಿ. ಲೇ ಎಲ್ಲಿಂದ ಕಲ್ತ್ಕೊಂಡ್ ಬಂದ ಕನ್ನಡ? ಏನೇನೋ ಮಾತಾಡ್ತಾ ಇದೀಯಾ? ರಂಗೋಲಿ ಬಿಡ್ತೀವಿ, ತೋರಣ ಆಹಾ, ಅಮ್ಮ ಹೇಳಿರೋದಿವಲ್ಲ. ಏನು? ತೋರಣ ಹಚ್ಚಬೇಕು ಅಂತ ಹೇಳಿದ್ಯಾ ಇಲ್ವಾ? ತೋರಣ ಹಚ್ಚಬೇಕು ಅಂತ ಹೇಳಿದ್ಯಾ ಇಲ್ವಾ? ಹಚ್ಚಬೇಕು. ಹೇಳ್ತೀಯ ಇಲ್ವಮ್ಮ? ಅವೆಲ್ಲ ಹೇಳ್ಬಾರ್ದು ನಂತರ ನೀನ್ ಹೇಳಿದ್ಯಾ ಇಲ್ವಾ ಹೇಳು. ನಗ್ತಾರಂತ ತಿಳ್ಕೊ. ಯಾರ್ ನಗ್ತಾರೆ? 4 ಜನ ನಗ್ತಾರೆ. ಆ 4 ಜನ ಯಾರು ಹೇಳು? 4 ಜನ ಏಯ್, ಇಲ್ಲ ಇಲ್ಲ 4 ಜನ ಯಾರು? 4 ಜನ ಅಂತ ಗೈಸ್, ಆ 4 ಜನ ಯಾರು ಅಂತ ನಾನು ಹಂಗೆ ಹೇಳ್ತಾರೆ. ನಾನು, ನೀನು, ಅಮ್ಮ, ಅಮ್ಮಮ್ಮ. ನಾನು ಹೇಳಿದ್ದು 4 ಜನ. ಏನ್ ಹೇಳ್ತೀಯ? ಇಲ್ಲಿ 4 ಜನನೇ ನಗದು. 4 ಜನಕ್ಕೆ ತಾನೇ ಗೊತ್ತಾಗೋದು. ನಾಳೆ ಬೆಳಗ್ಗೆ ಚೀಲಿ ಮಾವು ಬರ್ತಾನೆ. ಚೀಲಿ ಮಾವ ಚೆನ್ನಾಗ್ ನಗ್ತಾರೆ. ಅವ್ರಿಗೆ ನಗದು ನಾಳೆ ಕೇಳಿಸಿ. ಗೈಸ್, ನಾಳೆ ಚೀಲಿ ಮಾವ ಬರ್ಲಿ, ಅವ್ರ ಯಾವ ತರ ನಗ್ತಾರೆ ಅಂತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಗೆ ನಗು ಬರುತ್ತೆ. ಅಷ್ಟ್ ಕೆಳಗಡೆಗೆ ಇಲ್ಲಿ ಸೀರೆ ಬರುತ್ತೆ, ತೋರಣ ಕಟ್ಟಬೇಕು ಅಂತ ಕಟ್ಟುತ್ತಾ ಇರೋದು. ಇಲ್ಲಾಂದ್ರೆ ಕಟ್ಬಾರ್ದ? ಅಲ್ಲಪ್ಪ, ತೋರಣ ಕಟ್ಟಕ್ ಈ ಪಾಟಿ ಎಲೆ ಎತ್ತಿಗೆ ರೂಲ್ಸ್ ಯಮ ತೋರಣ ಕಟ್ಬೇಕು ಅಂತ. ಅಲ್ರಪ್ಪ, ಏನಿದೆ ಇಷ್ಟು ಒಣಗೋಗಿರೋದು ತಂದಿದ್ದೀರಾ? ಏ ಕೆಳಗಿದೆ ನೋಡ, ಏ ಗ್ರೀನ್ ಕಲರ್ ಆಗಿದೆ, ಒಣಗೋಗಿರೋದು ಅಂತ್ಯ. ಓಕೆ ಓಕೆ ತಗೊಳ್ಳಿ. ಗೈಸ್, ಇವಾಗ ತೋರಣ ಕಟ್ಬೇಕು. ಸ್ವಲ್ಪ ಹೋಗಿ ಹೆಲ್ಪ್ ಮಾಡೋಣ, ಇಲ್ಲಾಂದ್ರೆ ಬೈತಾರೆ. ಹೋಗಿ ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ. ತಂದಿದ್ದಾರೆ ಮಾವಿನ ಯಾಕೋ ಅಷ್ಟ್ ಚೆನ್ನಾಗಿದೆಯಲ್ಲೋ? ಏನು ಹಾಕೊಂಡು ಊಟ ಮಾಡಿದ್ವಲ್ಲ ಯಾಕೆ ನೋಡು. ಏನೋ ಬಾಳೆ ತಂದಿದ್ದೀರಲ್ಲಪ್ಪ, ಮಾವಿನ ಹತ್ರ ಹೋಗೋದು ಅಂದ್ರೆ ಬಾಳೆ ಎಲೆ ಅಂದ್ರೆ ಅದು ಇದೆಲ್ಲ ಬಾಳೆ ಎಲೆ. ಇಲ್ಲಿ ನೋಡು, ಇಲ್ಲಿ ಅದು ಎಷ್ಟು ಅಗ್ಲ ಇದ್ದಿದ್ರೆ ಇದ್ರಲ್ಲಿ ಊಟ ಮಾಡ್ಕೊಬಹುದು. ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ. ಏನು ಮಾವಿನ ಎಲೆ ತೋರಣ ಕಟ್ಟಕ್ಕೆ. ಹೋಗು ಸುಮ್ಮನೆ. ನೋಡಿ ಗೈಸ್, ಶುರು ಮಾಡ್ತೀರಿ. ಇನ್ನ ಶುರು ಮಾಡಿಲ್ಲ ಶಾಮು, ಏನ ಹೀಗೆ ಇದೆ ಗ್ಯಾರಂಟಿ ಶುರು ಮಾಡ್ತೀನಿ. ಅದನ್ನೇ ಹೇಳಿದ್ದು, ನಾನು ಏನು ಮಾಡ್ಲಿಲ್ಲ, ಬರೀ ವಿಡಿಯೋ ಮಾಡ್ಕೊಂಡೇ ಇದ್ದೆ. ಶುರು ಮಾಡ್ತಾರೆ. ಇದೆಲ್ಲ ಓಕೆ. ಅದನ್ನೇ ಹೇಳಿದ್ದು, ಕೆಳಗೆ ಇದೆ ಬಾಕ್ಸ್ ಕೆಳಗಡೆ ನೋಡ್ರಿ ಅಂತ. ಬಾಕ್ಸ್ ಕೆಳಗೆ ಇಲ್ಲಿ ಸಾರಿ, ಬಾಕ್ಸ್ ಕೆಳಗಲ್ಲ. ಇಲ್ಲಿ ಕೊಡ್ತೀನಿ, ಕೂತ್ಕೋ. ತಗೋ ಅಮ್ಮ ನಮ್ಮ ಮರ್ಯಾದೆ ನೋಡಿ ಇಲ್ಲಿದೆ. ಮರ್ಯಾದೆ, ಅದು ಮನುಷ್ಯನಿಗೆ ಬೇಕು. ತಗೋ. ಕೊಡ್ತಾ ಇರೋದು ನೋಡ, ಇದು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಏನೋ ಲವ್, ನಿನ್ ಟೇಸ್ಟ್ ನಿನ್ ತರಾನೇ ಇದೆಯಲ್ಲೋ. ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ಗೊತ್ತು ಎಷ್ಟು ಚೆನ್ನಾಗಿದೆ ನೋಡಿ. ಏನಮ್ಮ ಚೆನ್ನಾಗಿದೆ ಅಲ್ವಾ ಅಮ್ಮ? ಯು ಟೆಲ್ ಮೀ. ಬೇಗ ಬೇಗ ಲಾಗ್ ಮಾಡ್ಬೇಕಂತ, ಬೇಗ ಬೇಗ ಲಾಗ್ ಮಾಡಪ್ಪ, ಬೇಗ ಬೇಗ ಲಾಗ್. ಅವ್ರಿಗೆ ನಾನು ಲಾಗ್ ಮಾಡ್ತಾರ, ನಾನು ಲಾಗ್ ಅಂತ ವ್ಲಾಗ್ ಮಾಡ್ತಾರ ಅಂತ ಗೊತ್ತಿಲ್ಲ. ಬೇಗ ಬೇಗ ಲಾಗ್ ಮಾಡ್ಬೇಕು. ಅಮ್ಮಮ್ಮ, ಅದು ಲಾಗ್ ಅಲ್ಲ, ವ್ಲಾಗ್. ವ್ಲಾಗ್ ಬ್ಲಾಗ್ ವಾ 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 ವಾಗ್ ವಾಗ್ ಅಲ್ಲಮ್ಮ, ವ್ಲಾಗ್. ಬ್ಲಾಗ್ ವ್ಲಾ ಲಾ ವಾ ವಾಲೆ ವಾಲೆ ಆ ತರ ಬ್ಲಾಗ್. ಬ್ಲಾಗ್ ಆಲೆ. ಬ್ಲಾಗ್ ವ್ಲಾಗ್ ಹೇಳ. ಬ್ಲಾಗ್ ಹಾ ಹೇಳಿ ಮತ್ತೆ. ಬ್ಲಾಗ್ ಹಾ, ಇನ್ನೊಂದ್ 2 ನಿಮಿಷ ಬಿಟ್ಬಿಟ್ಟು ಬಂದು ಕೇಳ್ತೀಯ, ಕರೆಕ್ಟ್ ಆಗಿ ಹೇಳ್ಬೇಕು. ಬ್ಲಾಗ್ ಮಾಡಿದ್ರು ನಮ್ಮಮ್ಮ ಏನೋ ಮಾಡ್ತಿದ್ದಾರೆ. ಅಮ್ಮ, ಏನ್ ಮಾಡ್ತಾ ಇದೀಯ? ಊಟ ಅಮ್ಮ, ಅಮ್ಮ ಏನ್ ಮಾಡ್ತಿದ್ಯಾ? ಆ ಕಡೆನೇ ಕಲ್ತ್ಬಿಟ್ಟು.
ಯಾರಕ್ ಚಪ್ರ ಕಟ್ತಾ ಇದ್ಯಾ? ಯಾವ್ದಕ್ ಚಪ್ರ ಕಟ್ಟ? ನೀನ್ ಮದ್ವೆ ಮಾಡಕ್ಕೆ. ನನಗೆ ಇನ್ನ ಬೇಜಾನ್ ಟೈಮ್ ಇದೆ. ಸೆಟ್ಲ್ ಆಗ್ಬೇಕು ಆಮೇಲೆ. ಓಕೆ ಗಾಯ್ಸ್, ಇವೆಲ್ಲ ಕಟ್ಲಿ. ಕಟ್ಟಾಗಿದೆ ಕಡೆ ಕಟ್ಲಿ ಏನೋ. ಇಷ್ಟೇನಾ? ಹಾ ಚೆನ್ನಾಗಿಲ್ಲ. 40 ತೋರಣ. ಸೊ ಗೈಸ್, ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ತೀನಿ. ಬೈ. ಯಾಕಮ್ಮ ಇದ್ರಲ್ಲಿ ಅಕ್ಕಿ ಹಾಕಿದ್ಯಾ? ಸೀರೆ ಉಡ್ಸ್ಬೇಕಾದ್ರೆ ಅದು ಕರೆಕ್ಟ್ ಆಗಿ ಕೂತ್ಕೋಬೇಕು ತಾನೆ. ನೀರ್ ಹಾಕ್ತಾರ ಅದಕ್ಕೆ. ವರಮಹಾಲಕ್ಷ್ಮಿ ಕಳ್ಸಕ್ ನೀರ್ ಹಾಕಲ್ಲ, ಅಕ್ಕಿನೇ ಹಾಕೋದು. ನೋಡಿ ಗೈಸ್, ಫೋನ್ ಬಿಟ್ಟು ಕೂತ್ಕೊಳ್ಳಿ. ಗೈಸ್ ಕೂದಲು ನೋಡಿ, ಇವು ಎರಡು ಉದ್ದಕ್ಕೆ ಒಳ್ಳೆ ಈ ಏನದು ಟ್ರೈನ್ ದಾರದಲ್ಲಿ ಜುಟ್ನ ಎಳ್ದು ಬಿಟ್ರೆ ಆಗಿರುತ್ತೆ, ಹಾಗೆ ಇದೆ. ಹೋಗು ಮುಟ್ಕೊಂಡು. ನಮ್ಮಮ್ಮ ಸೀರೆ ಎತ್ಕೊಂಡ್ರು. ವಾಟ್ ವಿಲ್ ಯು ಡೂ? ಡಿಸ್ಟರ್ಬ್ ಮಾಡ್ಬೇಡ. ನಾನೇನ್ ನಿಂಗೆ ಡಿಸ್ಟರ್ಬ್ ಮಾಡಲ್ಲಮ್ಮ. ನಾನು ಯಾಕೆ ನಿಂಗೆ ಡಿಸ್ಟರ್ಬ್ ಮಾಡ್ತೀವಿ? ನೀವು ನಿಮ್ ಬಿಸ್ನೆಸ್ ಮಾಡಿ, ನಾನು ನಮ್ ಬಿಸ್ನೆಸ್ ಮಾಡ್ತೀನಿ. ಸೀರೆ ಉಡ್ಸ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಸೊ ಗೈಸ್, ಇವಾಗ ಇಲ್ಲಿ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಉಡ್ಸಕ್ಕೆ. ನೋಡಿ ಗೈಸ್, ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮಿಸ್ ಹಾಕ್ಬಿಟ್ರು ನಮ್ಮಮ್ಮ ಸೀರೆನ. ಯಾಕಮ್ಮ ಕೋಪ? ನೋಡಿ ನಮ್ಮ ಅಜ್ಜಿ ಮಲ್ಕೊಂಡ್ಬಿಟ್ಟಿದ್ದಾರೆ. ವೈ ಮ್ಯಾನ್, ಓ ಯಾಕಮ್ಮ? ವೈ ಮ್ಯಾನ್ ದಿಸ್ ಮಚ್ ಕೋಪ? ಏ ಬಾರಮ್ಮ ಎದ್ದು. ಟೆಲ್ ಮೀ. ಬಾಗ್ಲಾಕಿಲ್ಲ ಅಂತ ಕೋಪನಾ? ನೋ, ಐ ಆಮ್ ಗೋಯಿಂಗ್ ಟು ಪುಟ್ ಬಾಗ್ಲು. ಏನಕ್ಕೆ ಹಾಕ್ತಿದ್ಯಾ? ಗೈಸ್, ನಮ್ಮಮ್ಮ ಎಲ್ಲಾರ್ಗು ಬೇಕಾದ್ರೆ ಯಾಕೆ ಅಂತ ಗೊತ್ತಿಲ್ಲ. ಗೈಸ್, ದಾರ ಕಟ್ಬಿಟ್ಟು ಮಧ್ಯೆ ಕೆಳಗಡೆ ತೆರಿಗೆ ಮಾತಾಡ್ಕೊಂಡು ಈ ಕಡೆ ಮುಟ್ಕೋಬಾರ್ದಾಗೆಲ್ಲ ಮಾನ. ಸುಮ್ಮನೆ ಇಟ್ಕೊಳೆ. ಗೈಸ್, ಅವರ ಕಾಲದಲ್ಲಿ ಹಾಗೆ ಕಟ್ತಾ ಇದ್ರು ಸೀರೆನ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ತರ್ಕೋಬೇಕಾ ನಾಳೆ? ಗೈಸ್, ಇವಾಗ ಸೀರೆ ರೆಡಿ ಮಾಡ್ಕೊಂಡಿದ್ದಾರೆ ಉಡ್ಸಕ್ಕೆ. ಏನು ಮಾಡ್ಕೊಂಡಿಲ್ಲ, ಇಲ್ಲಿ ಮಾಡ್ತಾ ಇದೀವಿ ಇನ್ನ. ಇನ್ನ ಮಾಡ್ತಾ ಇರೋದೇ, ಇದು ಮಾಡ್ಕೊಂಡಿಲ್ಲ. ಏ ಹೋಗಲ್ಲ, ಕಣ್ಣಾಕ್ಬೇಡ ಮುಚ್ಚೋವರ್ಗು. ಯಾವ ಕಣ್ಣು? ಈ ಕಣ್ಣ? ಏ ಓಕೆ ಗೈಸ್, ನೀನ್ ಅಲ್ಲಿ ಉಡ್ಸ್ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ಬೇಕಾದ್ರೆ ಅದನ್ನೇ ಹೇಳ್ತಾರೆ. ಕೇಳ್ಬೇಕಾರೆ ಅಮ್ಮನ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ಗೆ? ಓಕೆ ಗೈಸ್, 1 ನಿಮಿಷ. ಒಂದ್ ನಿಮಿಷ ಏನಿಲ್ಲ ಗೈಸ್, ರೆಡಿ ಇದೆ. ಸುಮ್ಮನೆ ಇವಳು ಹೇಳೋದು ರೆಡಿ ಇಲ್ಲ ಅಂತ. ನೋಡಿ, ಮಜಾ ಮಾಡಿ. ರಿಸಲ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೋಡ್ತಾ ಇರಿ ಗೈಸ್, ನೋಡ್ತಾ ಇರಿ. ಏನಾದ್ರು ಮಾತಾಡಮ್ಮ. ಡಿಫಾಲ್ಟ್ ಇದು ಯಾವ ಅಮ್ಮ, ಏ ಇರೋ. ಏನಾಯ್ತು? ಅದೇನೋ ಆಯ್ತು. ಏನಾಯ್ತು ಹೇಳ್ರಿ. ಮಗು ಅಳ್ತಾ ಇದೆಯಾ? ಮುಚ್ಕೊಂಡು ಏನಾಯ್ತು ಹೇಳಿ. ನೀನ್ ಕಾಮಿಸ್ಕೊಂಡು ಹೋಗು. ಬೇಕಿತ್ತಾ? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬೈತಾ ಇದಾರೆ ಗೈಸ್. ಏನಾಯ್ತು? ವೆಯ್ಟ್ ಮಾಡೋದು ಅಂತ. ಗೈಸ್, ಏನೋ ಅವ್ರಿಗೆ ತುಂಬಾ ಕನ್ಫ್ಯೂಷನ್ಸ್. ಸೊ ಅವ್ರು ಸ್ವಲ್ಪ ಏನೋ ಮಾಡ್ಕೊಳ್ಳಿ. ಒಂದ್ ರೌಂಡ್ ಆಚೆ ಹೋಗಿ ಬರ್ತೀನಿ.
ಸಫೋಕೇಶನ್ ಆಗ್ತಾ ಇದೆ, ಸಫೋಕೇಶನ್. ಒಂಥರ ಅವಾಗಿಂದ ಫ್ಯಾನ್ ಹಾಕೊಂಡ್ರೆ ಫ್ಯಾನು ಹಾಕಂಗಿಲ್ಲ ಅಂದ್ರು. ಅಂದ್ರೆ ಒಂದು ಸುಮ್ಮನೆ ಈಗ ಸುತ್ತಾಡ್ಕೊಂಡು ಬರೋಣ, ಹೇಗಿರುತ್ತೆ ಇದೆ ಇಷ್ಟೊತ್ತಲ್ಲಿ ಅಂತ. ಖಾಲಿ ಗೈಸ್, ಫುಲ್ ರೋಡ್ ಖಾಲಿ ನೋಡಿ, ಅಲ್ಲಿ ತನಕನು ಫುಲ್ ಖಾಲಿ ಗೈಸ್. ಮಿಡ್ ನೈಟ್ ನೋಡಿ, ಇಲ್ಲಿ ಮಧ್ಯರಾತ್ರಿ ಮಧ್ಯರೋಡ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಫೋರ್ ಜಾಗದಲ್ಲಿ 4 ರೋಡ್ ಫುಲ್ ಖಾಲಿ. ಅಲ್ಲಿ ಖಾಲಿ, ಇಲ್ಲಿ ಖಾಲಿ, ಇಲ್ಲಿ ಖಾಲಿ, ಇಲ್ಲಿ ಖಾಲಿ. ಅಲ್ಲಿ ಅಲ್ಲಿ ಕಗ್ಗತ್ಲು ನೋಡಿ, ಅಲ್ಲಿ ಫುಲ್ ಕಗ್ಗತ್ಲು. ಏನು ಒಂದೇ ಒಂದು ಗಾಡಿ ಬರ್ತಾ ಇದೆ. ಸುಮ್ಮನೆ ರೋಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಏನ್ ಅನ್ಕೋತಾರ ನನ್ನ. ಹಾಗೆ ಹಿಂದೆ ಹೋಗ್ತಾರೆ, ನೋಡ್ಕೊಳ್ಳಿ. ವಿಡಿಯೋ ಮಾಡಕ್ ತೋರ್ಸಕ್ಕಾಗಲ್ಲ. ಸೊ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡೋರ ಅಲ್ಲಿ ಹಿಂದೆ ಹೋಗ್ತೀರ ನೋಡಿ. ಒಬ್ಬ ಹುಡುಗ ಏನ್ ಅನ್ಕೋತಾರ ನನ್ನ. ತಣ್ಣಗೆ ಫ್ರೆಶ್ ಗಾಳಿ, ಫುಲ್ ಫ್ರೆಶ್ ಆಗಿದೆ ಗೈಸ್. ವೆದರ್ ಚೆನ್ನಾಗಿದೆ. ಸೊ ಮತ್ತೆ ಮನೆ ಹೋಗೋಣ. ಏನ್ ಹೇಳೋದು, ಏನ್ ಹೇಳಿ, ಅಷ್ಟೇ ಗೈಸ್, ಏನಿಲ್ಲ. ಇವಾಗ ಒಳಗೆ ಹೋಗಿ ಏನ್ ಮಾಡಿದ್ರ ಇದೇನೋ ಕನ್ಫ್ಯೂಸ್ ಮಾಡ್ಕೊತಾ ಇದ್ರು. ಸರಿಯಾಗಿದ್ಯಾ ಏನ್ ಕತೆ ನೋಡ್ಕೊಂಡ್ ಬರೋಣ. ಬರೋದಿಲ್ಲ, ನೋಡ್ಕೊಂಡು ನಿಮ್ಗೆಲ್ಲ ತೋರಿಸ್ತೇನೆ. ಬಾಯ್ ಗೈಸ್, ನೋಡೋಣ ಏನ್ ಮಾಡಿದ್ದಾರೆ ಅಂತ. ಓ, ನಾನು ಹೋಗಿ ಬರೋ ಸರ್ ಮುಡ್ಸೇ ಬಿಟ್ಟಿದ್ದೀರಾ ನೋಡಿ ಗೈಸ್. ಚೆನ್ನಾಗಿದೆ. ಫುಲ್ ಕ್ಲಿಯರ್ ಇಲ್ವಾ? ಇನ್ನ ಫುಲ್ಲ ಓಡಿಸಿಲ್ಲ. ಓಕೆ, ಇನ್ನ ತುಂಬಾ ಇದೆಯಾ? ಮತ್ ನೋಡಕ್ ಕ್ಲಿಯರ್ ಎಲ್ಲ ಮಾಡ್ಬಿಟ್ಟಿದಂಗಿದ್ದೀರಾ. ಅದೇ ನಿಂಗೆ ಸೀರೆ ಉಟ್ಕೊಳಕ್ ಬರಲ್ಲ, ಅದಕ್ಕೆ ಕ್ಲಿಯರ್. ಓಕೆ ಗೈಸ್, ಸೊ ಇವಾಗ ಅದೇನೋ ಫುಲ್ ಮಾಡ್ಲಿ, ನೋಡೋಣ ಅಲ್ಲಿ ತನಕ. ಬಾಯ್ ಗೈಸ್. ಬಳೆ ತಗೊಂಡ್ ಬಂದಿದ್ದಾರೆ ನಮ್ಮ ದೇವರಿಗೆ ಹಾಕುವುದಕ್ಕೆ. ನೋಡಿ, ಇಬ್ರು ಕೂದ್ಲಡ್ಡ ಕಾಣಲ್ಲ ಗೈಸ್. ಸ್ವಲ್ಪ ವಿಡಿಯೋಗ್ರಾಫರ್ಗೆ ಸ್ವಲ್ಪ ಜಾಗ ಕೊಡಿ. ಯಾವಾಗ್ಲೂ ಇದೆ ಗೋಳು, ಅಯ್ಯೋ, ಮನೇಲೂ ಇದೆ ಗೋಳು. ನೀನಂತೂ ಸ್ಟಾರ್ಟ್ ಆದಾಗ ಇನ್ನು ಬ್ಲಾಗ್ ಮದ್ವೆಲೇ ಇಲ್ಲ. ಅದಕ್ಕೆ ನಿಮ್ಗೆ ಮದ್ವೆ ಮನೆಯಲ್ಲಿ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಎಲ್ಲ ಫೋಟೋ ತೆಗೆದಾಗ ಆಮೇಲೆ ನೋಡಿ ಖುಷಿ ಪಡೋದು. ರೆಡ್ ಬ್ಯಾಂಗಲ್ಸ್, ರೆಡ್ ಅಲ್ಲ, ಮೆರೂನ್ ಅಲ್ಲ. ನನಗೆ ರೆಡ್ ಇಷ್ಟ, ಅದಕ್ಕೆ ರೆಡ್ ಹೇಳಿದೆ. ನೀನು ಮಹಾಲಕ್ಷ್ಮಿ. ಅಯ್ಯೋ, ಅದ್ರಲ್ಲಿ ಏನಿದೆ ಅಮ್ಮ? ಅದು ಬಿಚ್ಚೋಗಲ್ವಾ? ಅದಕ್ಕೇನಾದ್ರೂ ಕಟ್ಟಬೇಕಿತ್ತು. ಈಗ ಹೇಳಿದ್ಮೇಲೆ ಕಟ್ಟದು. ನಾನು ಹೇಳಿದ್ಮೇಲೆ ಎಲ್ಲ ಮಾಡ್ಬೇಕು. ನೋಡಿ ಪಾಪ ನನ್ನ ತಂಗಿ. ಅದೇನ ಕಟ್ಲಿ ಗೈಸ್. ಗೈಸ್, ಬ್ಯಾಂಗಲ್ನ ಕಲರ್ ಅಲ್ಲ, ಇನ್ನೊಂದು ಬ್ಯಾಂಗಲ್ ಆಡ್ ಮಾಡಿದ್ದಾರೆ. ನೋಡಿ ತೋರಿಸ್ತೀನಿ, ನೋಡಿ. ಚೆನ್ನಾಗಿದೆ, ಕಮೆಂಟ್ ಹಾಕಿ ನೋಡೋಣ. ಸೊ ಗೈಸ್, ಲೈಟ್ ಆಗಿ ತಲೆನೋಗ್ತಾ ಇದೆ. ಸೊ ಅದಕ್ಕೆ ಒಂದು ಫ್ರೆಶ್ ಕುಡಿದ್ರೆ ಸಾಕಾಗುತ್ತೆ. ಫ್ರೆಶ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್.
ಫ್ರೆಶ್ ರೆಡಿ ಮಾಡ್ಕೊಂಡಿದ್ದಾಯ್ತು. ಸೊ ಚಿಯರ್ಸ್ 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 ಮಾಮಿ. ಗೈಸ್ ಫುಲ್ ಕ್ಲಿಯರ್ ಆಯ್ತು, ಕ್ಲೀನ್ ಆಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಸರ ಬಳೆ ಎಲ್ಲ ಹಾಕ್ತಾರೆ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿದು, ಲಕ್ಷ್ಮಿ ಅಲ್ವಾ? ಹಾ ಎಸ್, ಲಕ್ಷ್ಮಿ ಪ್ರಿಪರೇಷನ್ ನೋಡಿ. ನಮ್ಮಮ್ಮ ಮತ್ತೆ ನನ್ನ ತಂಗಿ ಇಬ್ಬರು ಸೇರಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಗೈಸ್ ಸೂಪರ್. ಏನೇನು ಹೇಳ್ತೀಯ? ನಮ್ಮಮ್ಮ ಅಡುಗೆ ಮನೆಯಲ್ಲಿದ್ದಾರೆ, ಇರ್ಲಿ ಬಿಡಿ. ಸೊ ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಸಿಗೋಣ. ಏನ್ ಪ್ರಿಪೇರ್ ಆಗಿದೆ ಅಂತ ನಾಳೆ ಡೀಟೇಲ್ ಆಗಿ ಫುಲ್ ತೋರಿಸ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್. ಅಷ್ಟೇ.